ವೀಕ್ಷಕರೇ ನಮಸ್ಕಾರ. ಇವತ್ತು ನಮ್ಮ ಊರಿನಲ್ಲಿದ್ದೀನಿ. ಅಡಿಕೆ ಗಿಡ ನೋಡಿ. ಇವರು ನಿಮ್ಮ ಹೆಸರು ನೋಡಿ ವೀಕ್ಷಕರೇ, ಒಬ್ಬರು ರೈತರು ರಂಗನಾಥಪ್ಪ ಅಂತ. ಇವ್ರ ಹೆಸರು ರಂಗನಹಳ್ಳಿ. ನೀನು ಹೇಳು ನಿಮ್ಮ ಹೆಸರು ಕೇಳ್ತೀನಿ. ನಿಮ್ಮ ಹೆಸರು ರಂಗನಾಥ. ಯಾವ ಊರು ನಿಮ್ಮದು? ಈ ಗಿಡ ಎಲ್ಲ ನೀವೇನ ಇಟ್ಕೊಟ್ಟಿದ್ದು? ನೋಡಿ ವೀಕ್ಷಕರೇ, ಅಡಿಕೆ ಗಿಡನೂ ಗುಂಡಿ ತೆಗೆದು ಇಟ್ಕೊಟ್ಟಿದ್ದು ರಂಗನಾಥಪ್ಪ ಅವರೇ. ರಂಗನಹಳ್ಳಿ ರಂಗನಾಥಪ್ಪ ಅಂತ. ನೋಡಿ ಇವಾಗ ನೋಡಿ, ಈಗ ಎಲ್ಲ ಸ್ವಚ್ಛವಾಗಿ ಮಾಡಿದ್ದಾರೆ. ರೈತ ಕುಟುಂಬದಲ್ಲಿ ಇಂಥವ್ರು ಹುಟ್ಟಬೇಕು. ರೈತರಾಗಿ ಬದುಕಬೇಕು ಅಂದರೆ ನೋಡಿ ಈ ಥರ ಬದುಕಬೇಕು. ಯಾವುದೇ ಹಂಗಿಲ್ದೆ, ಯಾರ ತಂಟೆಗೆ ಹೋಗದೆ ನೋಡಿ. ರೈತ ಕುಲ ಕಸುಬು ಸೆಲ್ಕೆ ಹಿಡ್ದೇವನೆ ಅಂದರೆ ರೈತ ಕುಲ ಕಸುಬು ಮಾಡಿ ಬಗ್ಗಿ ಎದೆ ಸೀಳಿ ಭೂಮಿನ ಮಣ್ಣಗದು ನೋಡಿ ಎಷ್ಟು ಸ್ವಚ್ಛ ಮಾಡ್ತಾರೆ ನೋಡಿ. ಇದು ರೈತನ ಬೆವರನಿ ಅಂದರೆ ರಕ್ತನೂ ಕಣ್ಣೀರಾಗಿ ಸುರಿದು ರಂಗನಾಥಪ್ಪ ಎಂಬವ್ರು ನೋಡಿ ಎಷ್ಟು ಕಷ್ಟ ಬಿದ್ದು ಅವರು ಪವಿತ್ರವಾದ ಒಂದು ಕೂಲಿ ನಾಲಿನಾದರೂ ಮಾಡಿ ಬದುಕ್ತವ್ರಲ್ಲ. ಬೆಂಗಳೂರಲ್ಲಿ ಎಣ್ಣೆ ಕುಡ್ಕೊಂಡು ಅಲ್ಲಿ ಇಲ್ಲಿ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಗಾಡಿಗೆ ಗುತ್ಕೊಂಡು ಸಾಯ್ತೀರ. ಇಂಥ ಹಳ್ಳಿ ಕಡೆ ಬಂದು ಕೂಲಿ ನಾಲಿ ಮಾಡಿ ಬದುಕ್ರಿ. ಎಣ್ಣೆ ಕುಡಿತೀರ, ನೈಟ್ ಕುಡಿದು ಸತ್ತೋಗ್ಬಿಡ್ರಿ ರೋಡ್ನಾಗ ಸಾಯೋದ್ಕಿಂತ. ಅದಕ್ಕೆ ನೋಡಿ ಈ ರೈತನ ಬೆವರು ಎಷ್ಟಿದೆ ಎಂಬುದು ನೀವೇ ಅರ್ಥ ಮಾಡ್ಕೊಳ್ಳಿ. ರಂಗನಹಳ್ಳಿ ರಂಗನಾಥಪ್ಪ, ರೊಳ್ಳ ಮಂಡಲ, ಮಡಕ್ಶಿರ ತಾಲೂಕಲ್ವಾ ನಿಮ್ಮದು? ಮಡಕ್ಶಿರ ತಾಲೂಕೆ ಎಲ್ಲ ನಮ್ಮ ಇದಕ್ಕೆ ಬರುತ್ತೆ ನೋಡಿ. ಎಷ್ಟು ಕಷ್ಟ ಬಿಡ್ತಾರೆ. ರೈತರಿಗೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ, ಇಂಥವ್ರನ್ನ ನೀವು ಯಾರನ್ನ ಬೇಕು ಅಂದರೆ ದೊಡ್ಡೇರಿ, ಕಾಕಿ, ಬ್ಯಾಡಗೆರೆ, ಸುತ್ತಮುತ್ತ ಹೊಸಕೆರೆ ಆಗಿರಲಿ, ಇವ್ರನ್ನ ಕರ್ಕೊಂಡೋಗಿ ಕೆಲಸ ಮಾಡಿಸ್ಬೇಕು ಅನ್ನೋರು ನೋಡಿ ಎಷ್ಟು ನೀಟಾಗಿ ಮಾಡ್ತಾರೆ ಅಂದರೆ ಹಂಗೆ ಮನೆ ಗಾರೆ ಕೆಲಸ ಮಾಡ್ದಂಗಿರುತ್ತೆ. ಅಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಇನ್ನೊಂದು ಸ್ವಲ್ಪ ಇದೆ, ಇವತ್ತು ನಾಳೆ ಒಳಗಾಗಿ ಮುಗಿಸ್ತಾರೆ ನೋಡಿ. ಏನು ಚೆನ್ನಾಗಿ ಮುಚ್ಕೊಂಡು ಬಂದಿದೆ. ಇವರೇ ರಂಗನಾಥಪ್ಪ ಅಂತ. ಮಕ್ಕಳು ಗಂಡು ಮಕ್ಕಳಿದ್ದಾರ ನಿಮಗೆ? ಇಬ್ಬರು ಹೆಣ್ಮಕ್ಳು ನೋಡಿ. ಇಬ್ಬರು ಹೆಣ್ಮಕ್ಳೇ, ನಮಗೂ 3 ಹೆಣ್ಮಕ್ಳು. ಅದಕ್ಕೆ ನೋಡಿ, ಇದೇ ನಮ್ಮದು ಅಡಿಕೆ ತೋಟ ವೀಕ್ಷಕರೇ. ಸುಮಾರು ಒಂದು 800 ಗಿಡ ಐತೆ ವೀಕ್ಷಕರೇ ನಮ್ಮದು. ಅದಕ್ಕೆ ನಾವು ಅಲ್ಲಿ ಇದ್ದೀವಿ. ಇಲ್ಲೇ ಎಲ್ಲ ಇವರು ಬಂದೆಲ್ಲ ಮುಚ್ಚಿ ಕ್ಲೀನಾಗಿ ಮಾಡಿಕೊಟ್ಟು ಹೋಗ್ತಾರೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಜೈ ಹಿಂದ್, ಜೈ ಕರ್ನಾಟಕ, ಆಂಧ್ರ ಪ್ರದೇಶ್.